ನನ್ನೆಲ್ಲ ವೀಕ್ಷಕಗಳಿಗೆ ನಮಸ್ಕಾರಗಳು. ನನ್ನ ಹೆಸರು ಸೋಮಾರ್ಜುನ್ ಅಂತೇಳಿ. ಈ ದಿನ ನಾನು ಸಿವಿಲ್ ಪ್ರೊಸೀಜರ್, ಕ್ರಿಮಿನಲ್ ಪ್ರೊಸೀಜರ್, ಲೇಬರ್ ಲಾ, ಕನ್ಸ್ಯೂಮರ್ ಲಾ ಈ ಥರ ಡಿಫ್ರೆಂಟ್ ಕೇಸಸ್ ವಿಚಾರಗಳು ಬರುತ್ತೆ. ಇನ್ ಪರ್ಟಿಕ್ಯುಲರ್ ಇವತ್ತು ನಾನು ಕ್ರಿಮಿನಲ್ ಪ್ರೊಸೀಜರಲ್ಲಿ ಫ್ರಮ್ ದ ಬಿಗಿನಿಂಗ್ ಕಂಪ್ಲೇಂಟಿಂದ ಟಿಲ್ ದ ಜಡ್ಜ್ಮೆಂಟ್ ಯಾವ ಥರ ಪ್ರೊಸೀಜರ್ನ ಕೋರ್ಟಲ್ಲಿ ನಾವು ಫಾಲೋ ಮಾಡಬೇಕಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಕ್ರಿಮಿನಲ್ ಕೇಸ್ ಕಮೆನ್ಸ್ ವಿತ್ ಕಂಪ್ಲೇಂಟ್. ನಾವು ಯಾವ ವಿಚಾರದವಾಗಿ ಕಂಪ್ಲೇಂಟನ್ನು ಕೊಡಬೇಕು? ಯಾವುದೇ ಕಾನೂನಿನ ಚೌಕಟ್ಟಿನಲ್ಲಿ ಯಾವ ಕಾಯ್ದೆಗೆ ಶಿಕ್ಷಾರ್ಹ ಅಪರಾಧ ಅಂತ ಏನಿರುತ್ತೋ ಆ ಅಪರಾಧ ಅಡಿಯಲ್ಲಿ ಮಾಡಿರುವಂಥ ಕೃತ್ಯ ಅಪರಾಧಿಕವಾಗಿದ್ದರೆ ಅದನ್ನು ನಾವು ಕ್ರಿಮಿನಲ್ ಕೇಸ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಈ ರೀತಿಯಾದಂತಹ ಅಪರಾಧಗಳು ಯಾರ ಮೇಲಾದರೂ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಪೊಲೀಸ್ನವರಿಗೆ ರಿಟರ್ನ್ ಆಗಿ ಕೊಡ್ಬೋದು, ಕಂಪ್ಲೇಂಟನ್ನು ಥ್ರೂ ಫೋನ್ ಕಾಲಲ್ಲಿ ಕೊಡ್ಬೋದು ಅಥವಾ ಬೈ ಓರಲ್ ಸ್ಟೇಟ್ಮೆಂಟಲ್ಲಿ ಕೊಡ್ಬೋದು. ಇದನ್ನು ಪೊಲೀಸವರು ಕಂಪ್ಲೇಂಟ್ ಆಗಿ ಸ್ವೀಕರಿಸ್ತಾರೆ. ಈ ಕಂಪ್ಲೇಂಟನ್ನು ಪೊಲೀಸ್ನವರು ಏನಾದರೂ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅನ್ನೋ ಸಂದರ್ಭದಲ್ಲಿ ಅವರ ಹಿರಾರ್ಕಿ ಸುಪೀರಿಯರ್ ಆಫೀಸರ್ ಏನಿದೆಯೋ ಅವ್ರಿಗೋಗಿ ಕಂಪ್ಲೇಂಟನ್ನು ಕೊಡ್ಬೋದು. ಇನ್ ಕೇಸ್ ಅವರು ಕೂಡ ಈ ಕೇಸನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ, ಈ ಕಂಪ್ಲೇಂಟ್ನ ತಗೊಳ್ಳಿಲ್ಲ, ಲಾಯರ್ ಅವ್ರಿಗೆ ಗೈಡ್ ಮಾಡಿ ಪೊಲೀಸ್ನವ್ರಿಗೆ ತಗೊಳ್ಳಿ ಅಂತ ಅಸಿಸ್ಟ್ ಮಾಡಲಿಲ್ಲ ಅಂತ ಸಂದರ್ಭದಲ್ಲಿ ಸೆಕ್ಷನ್ 200 ಆಫ್ CRPCಲಿ PCR ಕೇಸನ್ನು ಯಾರು ತೊಂದರೆ ಅನುಭವಿಸಿರ್ತಾನೋ ಆ ವ್ಯಕ್ತಿ ಕೋರ್ಟಿನಲ್ಲಿ ನೇರವಾಗಿ ಒಂದು ದಾವೆಯನ್ನು ಹೂಡ್ಬೋದು. ಇಂಥ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಕಂಪ್ಲೇಂಟನ್ನು ಕೊಟ್ಟು ತೊಂದರೆ ಆಗಿರುವಂತಹ ವ್ಯಕ್ತಿ ಬಂದು ನ್ಯಾಯಾಲಯದಲ್ಲಿ ಕಂಪ್ಲೇಂಟನ್ನು ಫೈಲ್ ಮಾಡಿದ ಸಂದರ್ಭದಲ್ಲಿ ನ್ಯಾಯಾಲಯ ಪೊಲೀಸ್ ಯಾವುದು ಜುರಿಸ್ಡಿಕ್ಷನ್ ಪೊಲೀಸ್ ಇದೆಯೋ ಆ ಪೊಲೀಸ್ ಸ್ಟೇಷನ್ಗೆ ಡೈರೆಕ್ಟ್ ಮಾಡುತ್ತೆ. ಏನಂತ FIR ಮಾಡಿ ಈ ಥರ ತೊಂದರೆ ಆಗಿದೆ ಅಂತೇಳಿ ಪರಿಶೀಲನೆ ಮಾಡಿದ ನಂತರದಲ್ಲಿ ಪೊಲೀಸ್ನವ್ರಿಗೆ ಡೈರೆಕ್ಟ್ ಮಾಡುತ್ತೆ. ಇಫ್ ಇನ್ ಕೇಸ್ ಪೊಲೀಸ್ನವ್ರೆ ಆಕ್ಸೆಪ್ಟ್ ಮಾಡ್ಕೊಂಡ್ರು ಅಂದರೆ ಸೇಮ್ ಆ್ಯಸ್ ಇಟ್ ಈಸ್ ಪೊಲೀಸ್ನವರು FIR ಮಾಡಬೇಕು, ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಹೌ ದ ಇನ್ವೆಸ್ಟಿಗೇಷನ್ ಶುಡ್ ಬಿ ಡನ್ ಅನ್ನೋ ವಿಷಯದಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಪ್ರತಿಯೊಂದು ಕೇಸಸಲ್ಲಿ ಡಿಫ್ರೆಂಟ್ ಆಗಿ ಇನ್ವೆಸ್ಟಿಗೇಷನ್ನ ಪೊಲೀಸರು ಮಾಡಬೇಕಾಗುತ್ತೆ. ಇಂಥ ಸಂದರ್ಭಗಳನ್ನು ಕೂಡ ಪೊಲೀಸ್ನವರು ಗಮನದಲ್ಲಿಟ್ಕೊಂಡು ಪರಿಶೀಲನೆ ಮಾಡಬೇಕಾಗುತ್ತೆ. ನೋಡಿ, ಈ FIR ಏನಾಗುತ್ತೆ, FIR ಆಗಿದ್ದ ಸಂದರ್ಭದಲ್ಲಿ ಆರೋಪಿಯ ಪರವಾಗಿ 438 ಆಂಟಿಸಿಪೇಟರಿ ಬೇವಿಲ್ನ ಮೂವ್ ಮಾಡಬೇಕಾಗುತ್ತೆ. ಯಾವಾಗ ಆರೋಪಿನ ಕಸ್ಟಡಿಗೆ ತಗೊಂಡಿಲ್ಲ ಅಂತ ಸಂದರ್ಭದಲ್ಲಿ, ಇನ್ ಕೇಸ್ ಆರೋಪಿನ ಕಸ್ಟಡಿಗೆ ತಗೊಂಡ್ರು, ನೋಡಿ FIR ಆಗಿದೆ ಅನ್ನುವಂಥ ಸಂದರ್ಭದಲ್ಲಿ ಬಿಫೋರ್ FIR ಅಥವಾ ಆಫ್ಟರ್ FIR 438 ಆಫ್ CRPC ಏನು ಆಂಟಿಸಿಪೇಟರಿ ಬೇಲ್ನ ಮೂವ್ ಮಾಡಬೇಕಾಗುತ್ತೆ. ಯಾವಾಗ ಅದು ನಾನ್ ಬೇಲಬಲ್ ಅಫೆನ್ಸ್ ಆಗಿದ್ದ ಸಂದರ್ಭದಲ್ಲಿ ಮಾತ್ರ 438 ಅಪ್ಲಿಕೇಶನ್, ಈ ಬೇಲ್ ಅಪ್ಲಿಕೇಶನ್ನ ನಾವು ಸೆಷನ್ಸ್ ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ಜಿಲ್ಲಾ ಸತ್ರ ನ್ಯಾಯಾಧೀಶರ ಮುಂದೆ ನಾವು ಇದನ್ನು ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಿ ಬೇಲನ್ನು ಗ್ರಾಂಟ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ನಾನ್ ಬೇಲಬಲ್ ಅಫೆನ್ಸ್ ಆಗಿದ್ದರೆ ದೇ ಹ್ಯಾವ್ ಟು ಗೋ ಟು ದ ಕೋರ್ಟ್ ಆ್ಯಂಡ್ ಟೇಕ್ ದ ಬೇಲ್ ಅಷ್ಟೇ. ಇನ್ ಕೇಸ್ ಅದೇನಾದ್ರೂ ಬೇಲಬಲ್ ಅಫೆನ್ಸ್ ಆಗಿದ್ದರೆ ಸ್ಟೇಷನ್ ಬೇಲ್ ಮೇಲೆ ಪೊಲೀಸವರು ಅವ್ರನ್ನ ಬಿಡ್ಬೋದು. ಯಾವುದೇ ಒಂದು ಕ್ರಿಮಿನಲ್ ಕೇಸಸಲ್ಲಿ ಇನ್ವೆಸ್ಟಿಗೇಷನ್ನ ಇಷ್ಟೇ ದಿನಗಳ ಒಳಗಾಗಿ ಮುಗಿಸ್ಬೇಕು ಅಂತೇಳಿ ಪ್ಯಾರಾಮೀಟರ್ಸ್ ಇರೋದಿಲ್ಲ. ಅದು ಇಂಡಿವಿಜುವಲ್ ಕೇಸ್ ಮತ್ತು ಸರ್ಕಮ್ಸ್ಟಾನ್ಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ 7 ವರ್ಷಗಳಿಗಿಂತ ಕಡಿಮೆ ಶಿಕ್ಷೆ ಇರುವಂಥ ಅಪರಾಧಗಳನ್ನು ಮಾಡಿದ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ 60 ದಿನಗಳ ಒಳಗಾಗಿ ಚಾರ್ಜ್ ಶೀಟನ್ನು ಪೊಲೀಸ್ನವರು ಫೈಲ್ ಮಾಡಬೇಕಾಗತ್ತೆ. ಯಾವ ಶಿಕ್ಷೆ ಅಪರಾಧ 7 ವರ್ಷಕ್ಕಿಂತ ಹೆಚ್ಚು ನಿಗದಿ ಆಗುತ್ತೋ ಆ ಅಪರಾಧಗಳಿಗೆ ಪೊಲೀಸ್ನವರು 90 ದಿನಗಳ ಒಳಗಾಗಿ ಚಾರ್ಜ್ ಶೀಟನ್ನು ಫೈಲ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಪೊಲೀಸ್ನವರು ಚಾರ್ಜ್ ಶೀಟ್ ಫೈಲ್ ಮಾಡಲಿಲ್ಲ ಅಂದ ಸಂದರ್ಭದಲ್ಲಿ ಅಕ್ಯೂಸ್ಡ್ ಯಾವ ಅಪರಾಧಗಳನ್ನು ಮಾಡಿರುತ್ತಂತ ಆ ವ್ಯಕ್ತಿ ಬೇಲ್ಗೆ ಎಂಟೈಟಲ್ ಆಗ್ತಾನೆ. ಇನ್ವೆಸ್ಟಿಗೇಷನ್ ಆದ ನಂತರ ಚಾರ್ಜ್ ಶೀಟನ್ನು ಅಭಿಯೋಜಕರು ನ್ಯಾಯಾಲಯದ ಮುಂದೆ ಫೈಲ್ ಮಾಡ್ತಾರೆ. ಇದಾದ ನಂತರ ಕೋರ್ಟು ಕಾಗ್ನಿಸೆನ್ಸ್ನ ತಗೊಂಡಾದ್ಮೇಲೆ ಫಸ್ಟ್ ಸ್ಟೇಜ್ HBC ಹಿಯರಿಂಗ್ ಬಿಫೋರ್ ಚಾರ್ಜ್ ಅಂತ ಹೇಳ್ತಾರೆ. ಅದನ್ನು ಜನರಲ್ ಆಗಿ ಡಿಸ್ಚಾರ್ಜ್ ಅಂತ ಹೇಳ್ತಾರೆ. ಡಿಸ್ಚಾರ್ಜ್ ಪ್ರೊಸೀಜರಲ್ಲಿ ಚಾರ್ಜ್ ಶೀಟ್ ಒಳಗಡೆ ಯಾವುದೇ ಪ್ರಬಲವಾದ ಸಾಕ್ಷಿ ಆರೋಪಿಯ ಮೇಲೆ ಇಲ್ಲದೇ ಹೋದಂಥ ಸಂದರ್ಭದಲ್ಲಿ ಅಭಿಯೋಜಕರ ಪರವಾಗಿ ವಕೀಲರಾಗಿರ್ಬೋದು, ಆರೋಪಿಯ ಪರ ವಕೀಲರಾಗಿರ್ಬೋದು, ಇಬ್ಬರೂ ಸಹ ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಮಾಡೋ ಸಂದರ್ಭದಲ್ಲಿ
ಈ ಆರ್ಗ್ಯುಮೆಂಟ್ಸ್ ಆದ ನಂತರದಲ್ಲಿ ನ್ಯಾಯಾಲಯಕ್ಕೆ ಕ್ರಮಬದ್ಧವಾದಂತಹ ಸಾಕ್ಷ್ಯಾಧಾರಗಳು ಈ ಕೇಸಿನಲ್ಲಿ ಇಲ್ಲ ಅಂತ ಕಂಡು ಬಂದ ಸಂದರ್ಭದಲ್ಲಿ ಈ ಕೇಸನ್ನು ಅಲ್ಲಿಗೆ ಡಿಸ್ಚಾರ್ಜ್ ಮಾಡುವಂತಹ ಪವರ್ ನ್ಯಾಯಾಲಯಕ್ಕೆ ಇರುತ್ತೆ. ಇನ್ ಕೇಸ್ ನ್ಯಾಯಾಲಯ ಚಾರ್ಜ್ ಶೀಟಿನ ಆಧಾರದ ಮೇಲೆ ಸಮಂಜಸವಾದ ಅಪರಾಧಗಳು ಸಾಕ್ಷ್ಯಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ನ್ಯಾಯಾಲಯ ಚಾರ್ಜಸ್ಸನ್ನು ಫ್ರೇಮ್ ಮಾಡುತ್ತೆ. ಚಾರ್ಜಸ್ ಆದ ನಂತರದಲ್ಲಿ ನ್ಯಾಯಾಲಯ ಅಪರಾಧಿಯ ನೆಕ್ಸ್ಟ್ ಹಿಯರಿಂಗ್ ಡೇಟಲ್ಲಿ ಚಾರ್ಜಸ್ಸನ್ನು ಏನು ಫ್ರೇಮ್ ಮಾಡಿರುತ್ತೆ ಆ ಫ್ರೇಮ್ ಮಾಡುವಂಥ ಚಾರ್ಜಸ್ಸನ್ನು ಓಪನ್ ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ಅಪರಾಧಿಯ ಮುಂದೆ ಹೇಳುತ್ತೆ. ಆಗ ಅಪರಾಧಿ ತಾನು ಮಾಡಿರುವಂತಹ ಕೃತ್ಯ ಶಿಕ್ಷಾರ್ಹ ಅಪರಾಧ ಏನಿದೆ ನಾನು ಮಾಡಿದ್ದೇನೆ ಅಂತ ಹೇಳಿ ಒಪ್ಕೊಂಡ್ರೆ ನ್ಯಾಯಾಲಯ ಸೂಕ್ತವಾದ ಶಿಕ್ಷೆಯನ್ನು ಅವ್ರಿಗೆ ವಿಧಿಸುತ್ತೆ. ಇಫ್ ಇನ್ ಕೇಸ್ ಆ ಅಪರಾಧಿ ನ್ಯಾಯಾಲಯದಲ್ಲಿ ಹೇಳಿ ತಿಳಿಸಿರುವಂತಹ ಓದಿರುವಂತಹ ವಿಚಾರಗಳನ್ನು ಕೇಳಿಸ್ಕೊಂಡ ನಂತರದಲ್ಲಿ ಅಪರಾಧಿ ನಾನು ಆ ಕೃತ್ಯವನ್ನು ಮಾಡಿಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಕೋರ್ಟು ಪ್ರಾಸಿಕ್ಯೂಷನ್ಗೆ ಡೇಟನ್ನು ಫಿಕ್ಸ್ ಮಾಡ್ತಾ ಹೋಗುತ್ತೆ. ಈ ಪ್ಲೀ ಬಾರ್ಗೇನಿಂಗ್ ಆದ ನಂತರದಲ್ಲಿ ಪ್ರಾಸಿಕ್ಯೂಷನ್ ಸಂದರ್ಭದಲ್ಲಿ ಅಭಿಯೋಜಕರು ಚಾರ್ಜ್ ಶೀಟಲ್ಲಿ ಯಾವ ಯಾವ ಸಾಕ್ಷಿದಾರರನ್ನ ಸೂಚಿಸಿರ್ತಾರೋ ಅಂತಹ ಸಾಕ್ಷಿದಾರರನ್ನ ನ್ಯಾಯಾಲಯದಲ್ಲಿ ಅವರ ಹೇಳಿಕೆಗಳನ್ನು ಕೊಡಿಸ್ತಾರೆ. ಅಭಿಯೋಜಕರು ಯಾವ ಸಾಕ್ಷಿದಾರರನ್ನ ನ್ಯಾಯಾಲಯದ ಮುಂದೆ ಸಾಕ್ಷಿಯನ್ನು ಹೇಳಿಸಿರ್ತಾರೆ ಅಂತಹ ಸಾಕ್ಷಿದಾರರನ್ನ ಆರೋಪಿತರ ಪರವಾಗಿರುವಂತಹ ವಕೀಲರು ಪಾಟಿ ಸವಾಲನ್ನು ಮಾಡೋದಕ್ಕೆ ನ್ಯಾಯಾಲಯದಲ್ಲಿ ಅವಕಾಶ ಇರುತ್ತೆ. ಇದನ್ನ ಕ್ರಾಸ್ ಎಕ್ಸಾಮಿನೇಷನ್ ಅಂತಾರೆ. ಇದೇ ಸಂದರ್ಭದಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಆದ ನಂತರದಲ್ಲಿ ಅಭಿಯೋಜಕರು ಸಾಕ್ಷಿದಾರರ ಮತ್ತಷ್ಟು ಹೇಳಿಕೆಗಳು ಇದ್ದಂತಹ ಸಂದರ್ಭದಲ್ಲಿ ನಾವು ಹೇಳಿಸ್ತೀವಿ ಅಂತ ಸಂದರ್ಭದಲ್ಲಿ ರೀ ಎಕ್ಸಾಮಿನೇಷನ್ ಅನ್ನ ಮಾಡೋದಕ್ಕೆ ನ್ಯಾಯಾಲಯದಲ್ಲಿ ಅವಕಾಶ ಇದೆ. ಅದೇ ಎಕ್ಸಾಮಿನೇಷನ್ ಆದ ನಂತರದಲ್ಲಿ ಸೇಮ್ ಕ್ರಾಸ್ ಎಕ್ಸಾಮಿನೇಷನ್ ಪಾಟಿ ಸವಾಲನ್ನು ಮಾಡೋದಕ್ಕೆ ಆರೋಪಿತರ ಪರ ವಕೀಲರಿಗೆ ಮತ್ತೆ ಕೂಡ ಕಾನೂನು ಅವಕಾಶ ಮಾಡಿಕೊಡುತ್ತೆ. ಈ ರೀತಿಯಾಗಿ ಅಭಿಯೋಜಕರು ಎಷ್ಟು ಸಾಕ್ಷಿದಾರನ ಕೂಡ ನ್ಯಾಯಾಲಯದ ಮುಂದೆ ಕರ್ಕೊಂಡು ಬಂದು ಸಾಕ್ಷಿಯನ್ನು ಹೇಳಿಸ್ಬೋದು ಆ ಕೇಸಿನ ವಿಚಾರವಾಗಿ. ಅದೇ ರೀತಿ ಎಷ್ಟು ಜನ ಎವಿಡೆನ್ಸ್ಗಳನ್ನು ಕೊಡ್ತಾರೋ ಸಾಕ್ಷಿದಾರನ ಕೊಡ್ತಾರೋ ಅಷ್ಟು ಜನಕ್ಕೂ ಆರೋಪಿತರ ಪರವಾದ ವಕೀಲರು ಎಕ್ಸಾಮಿನೇಷನ್ ಪಾಟಿ ಸವಾಲನ್ನು ಮಾಡೋದಕ್ಕೆ ಅವರಿಗೆ ಅವಕಾಶ ಇರುತ್ತೆ. ಇದಾದ ನಂತರದಲ್ಲಿ ಅಭಿಯೋಜಕರ ಪರವಾಗಿ ನಮ್ಮ ಸಾಕ್ಷಿಗಳು ಮುಕ್ತಾಯವಾಗಿದೆ ಅಂತ ನ್ಯಾಯಾಲಯದಲ್ಲಿ ಹೇಳಿದ ನಂತರದಲ್ಲಿ ಇದಾದ ನಂತರದಲ್ಲಿ ಆರೋಪಿತರ ಹೇಳಿಕೆಗೆ ಅಂತೇಳಿ ಒಂದು ಡೇಟನ್ನು ಪೋಸ್ಟ್ಪೋನ್. ಈಗ ಇದು ಹಾಲಿ ಸೆಕ್ಷನ್ 313 ಅಲ್ಲಿ ಇದೆ. ಈ 313 ಸ್ಟೇಟ್ಮೆಂಟ್ ಅಲ್ಲಿ ಅಭಿಯೋಜಕರು ಸಾಕ್ಷಿದಾರರ ಸಾಕ್ಷಿಯನ್ನ ಕೊಟ್ಟಿರ್ತಾರಲ್ಲ ಆ ಸಾಕ್ಷಿದಾರರ ಹೇಳಿಕೆಗಳು ಆರೋಪಿಯ ವಿರುದ್ಧವಾಗಿ ಯಾವ ಹೇಳಿಕೆಗಳಿರುತ್ತೋ ಅಂತಹ ಹೇಳಿಕೆಗಳನ್ನು ನ್ಯಾಯಾಧೀಶರು ನೋಡಿ ನಿಮ್ಮ ಎಗೇನ್ಸ್ಟ್ ಆಗಿ ಇಂತಹ ಸಾಕ್ಷಿಗಳಿದೆ, ಇಂತಹ ವಿರುದ್ಧವಾದಂತಹ ದಾಖಲಾತಿಗಳಿದೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಆರೋಪಿಯ ಏನನ್ನ ಹೇಳ್ತಾನೆ ಅದನ್ನ ರೆಕಾರ್ಡ್ ಬರವಣಿಗೆಯಲ್ಲಿ ತಗೊಳ್ಳೋದನ್ನ 313 ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ ನಾವು. ಇದಾದ ನಂತರದಲ್ಲಿ ನ್ಯಾಯಾಧೀಶರು ನ್ಯಾಯಾಲಯದಲ್ಲಿ ಆರೋಪಿಗೆ ಒಂದು ಅವಕಾಶ ಏನು, ತನ್ನ ಪರವಾಗಿ ಏನು ದಾಖಲಾತಿಗಳಿದೆ, ತನ್ನ ನಿಲುವೇನು ಈ ವಿಷಯವಾಗಿ ಅಂತ ಕೇಳ್ತಾರೆ. ಆಗ ಆರೋಪಿಯು ತನ್ನ ನಿಲುವನ್ನು ಅದನ್ನ ರೈಟಿಂಗ್ ಅಲ್ಲಿ ಕೂಡ ಆರೋಪಿ ಕೊಡಬಹುದು. ಇದಾದ ನಂತರದಲ್ಲಿ ಆರೋಪಿಯ ಪರವಾಗಿ ಸಾಕ್ಷಿಗಳನ್ನ ನ್ಯಾಯಾಲಯಕ್ಕೆ ಆರೋಪಿಯ ಪರವಾದ ವಕೀಲರು ನ್ಯಾಯಾಲಯಕ್ಕೆ ಕೊಡಬೇಕಾಗುತ್ತೆ. ಆಗಲೇ ಅಭಿಯೋಜಕರು ಆಗಿರುವಂತಹ ಸಾಕ್ಷಿಗಳನ್ನ ಆರೋಪಿತರ ಪರವಾಗಿರುವಂತಹ ವಕೀಲರು ಪಾಟಿಸೋದನ್ನ ಮಾಡೋದು. ಈಗ ಆರೋಪಿತರ ಪರವಾಗಿ ಆಗಿರುವಂತಹ ಸಾಕ್ಷಿಗಳನ್ನ ಅಭಿಯೋಜಕರು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ನ್ಯಾಯಾಲಯದಲ್ಲಿ ಅವಕಾಶ ಸಂಪೂರ್ಣವಾಗಿರುತ್ತೆ. ಇದೆಲ್ಲ ಆದ ನಂತರದಲ್ಲಿ ಆರೋಪಿತರ ಪರವಾಗಿರುವಂತಹ ವಕೀಲರು ನನ್ನ ಪರವಾಗಿ ಯಾವುದೇ ಮತ್ತೆ ಇನ್ನಷ್ಟು ಸಾಕ್ಷಿಗಳಿಲ್ಲ ಅಂತ ನ್ಯಾಯಾಲಯದಲ್ಲಿ ಹೇಳಿದ ನಂತರದಲ್ಲಿ ನ್ಯಾಯಾಲಯವು ಈ ಕೇಸನ್ನು ಆರ್ಗ್ಯುಮೆಂಟ್ಸ್ಗೆ ಪೋಸ್ಟ್ ಮಾಡುತ್ತೆ. ಈ ಆರ್ಗ್ಯುಮೆಂಟ್ ಸಂದರ್ಭದಲ್ಲಿ ಮೊದಲು ಅಭಿಯೋಜಕರ ಪರವಾಗಿರುವಂತಹ ವಕೀಲರು ಫ್ರಮ್ ದ ಬಿಗಿನಿಂಗ್ ಕಂಪ್ಲೇಂಟ್, FIR, ಚಾರ್ಜ್ ಶೀಟ್, ಇಲ್ಲುಸ್ಟ್ರೇಷನ್ಸ್ ಏನೇನು ಕೊಟ್ಟಿದ್ದಾರೆ, ಯಾವ್ಯಾವ ಸಾಕ್ಷಿಗಳನ್ನ ಇವರು ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಯಾವ್ಯಾವ ಎಕ್ಸಿಬಿಟ್ಸ್ಗಳನ್ನ ಮಾರ್ಕ್ ಮಾಡಿದ್ದಾರೆ, ವಿಚ್ ಈಸ್ ಎಗೇನೆಸ್ಟ್ ಟು ದಿ ಅಕ್ಯೂಸ್ಡ್ ಅನ್ನೋದನ್ನ ಅವ್ರು ಹೇಳ್ಕೊಳ್ತಾ ಬರ್ತಾರೆ. ಯಾವುದು ಅವರಿಗೆ ಫೇರ್ನೆಸ್ ಆಗಿ ಅವರ ಪರವಾಗಿರುತ್ತೆ ಅಂತಹ ಸಾಕ್ಷಿಗಳು, ಅಂತಹ ದಾಖಲಾತಿಗಳನ್ನ ನ್ಯಾಯಾಲಯದ ಮುಂದೆ ತಮ್ಮ ಪರವಾಗಿದೆ ನ್ಯಾಯ ಅಂತ ಹೇಳೋದಕ್ಕೆ ಆರ್ಗ್ಯುಮೆಂಟ್ಸ್ ಅಲ್ಲಿ
ಅವರೆಲ್ಲ ದಾಖಲಾತಿಗಳನ್ನು ಮೊದಲಿಂದ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೋರ್ಟಿಗೆ ಸಮಂಜಸವಾಗಿ ಹೇಳೋದಕ್ಕೆ ಬರ್ತಾರೆ. ಇದಾದ ನಂತರದಲ್ಲಿ ಆರೋಪಿತರ ಪರವಾಗಿರುವಂತಹ ವಕೀಲರಿಗೂ ಕೂಡ ಆರ್ಗ್ಯುಮೆಂಟ್ಸ್ ಅನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ. ಅವರು ಸಹ ಸೇಮ್ ಫ್ರಮ್ ದ ಬಿಗಿನಿಂಗ್ ಯಾವ್ಯಾವ ಸ್ಟೇಟ್ಮೆಂಟ್, ಯಾವ್ಯಾವ ಕಂಪ್ಲೇಂಟ್, ಚಾರ್ಜ್ ಶೀಟಲ್ಲಿ ಏನಿದೆ, FIR ಏನಿದೆ, ವಾಟ್ ಇಸ್ ದ ಕಾಂಟ್ರಡಿಕ್ಷನ್, ಅಕ್ಯೂಸ್ ಮಾಡಿದಾನೋ ಇಲ್ವೋ, ವಾಟ್ ಇಸ್ ದ ಸ್ಟೇಟ್ಮೆಂಟ್, ಯಾವ ಸಾಕ್ಷಿಯು ಇವರ ವಿರುದ್ಧವಾಗಿದೆ, ಯಾವ ಸಾಕ್ಷಿ ಇವರ ಪರವಾಗಿದೆ, ಅಕ್ಯೂಸ್ ಮಾಡಿಲ್ಲ ಅನ್ನೋದಕ್ಕೆ ಇವ್ರು ಏನು ಸಾಕ್ಷಿಗಳನ್ನು ಹೇಳಬೇಕಾಗತ್ತೆ ನ್ಯಾಯಾಲಯದಲ್ಲಿ, ಇವ್ರು ಕೊಟ್ಟಿರುವಂತಹ ದಾಖಲಾತಿಗಳೇನೋ ಆ ದಾಖಲಾತಿಗಳು ಅಕ್ಯೂಸ್ ಪರವಾಗಿದೆಯಾ, ಅಕ್ಯೂಸ್ ಪರವಾಗಿದ್ದು ಕೂಡ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಎಗೇನ್ಸ್ಟ್ ಆಗಿ ಫೈಲ್ ಆಗಿದೆ ಅಂತ ಏನು ಇವರು ಕಂಟೆನ್ಷನ್ ತಗೊಳ್ತಾರೆ, ಈ ಎಲ್ಲ ಕಂಟೆನ್ಷನ್ಗಳನ್ನು ಆರ್ಗ್ಯುಮೆಂಟ್ಸ್ ಅಲ್ಲಿ ಕೊನೆಯದಾಗಿ ಆರೋಪಿತರ ಪರವಾಗಿರುವಂತಹ ವಕೀಲರು ನ್ಯಾಯಾಲಯಕ್ಕೆ ತಿಳಿಸ್ಕೊಡ್ತಾರೆ. ಇದಾದ ನಂತರದಲ್ಲಿ ರೀಪ್ಲೇ ಅಂತ ಇರುತ್ತೆ. ಅಕ್ಯೂಸ್ ಪರವಾಗಿ ಅಂದ್ರೆ ಆರೋಪಿತರ ಪರವಾಗಿರುವಂತಹ ವಕೀಲರು ಆರ್ಗ್ಯುಮೆಂಟ್ಸ್ ಅನ್ನ ಕಂಪ್ಲೀಟ್ ಮಾಡಾದ ನಂತರದಲ್ಲಿ ಕಂಪ್ಲೇನೆಂಟ್ ಪರವಾಗಿ ಅಭಿಯೋಜಕರು ಇವರ ಹೇಳಿರುವಂತಹ ಹೇಳಿಕೆಗೆ ರೀಪ್ಲೇಯನ್ನ ಕೊಡಬಹುದು. ಅದಾದ ನಂತರದಲ್ಲಿ ಇವರೇನಾದ್ರೂ ನಾನು ಆರ್ಗ್ಯುಮೆಂಟ್ಸ್ ಕೂಡ ಓರಲ್ ಆಗಿ ಹೇಳಾಗಿದೆ, ನಾನು ರಿಟರ್ನ್ ಆರ್ಗ್ಯುಮೆಂಟ್ಸ್ ಕೂಡ ಫೈಲ್ ಮಾಡ್ತೀನಿ, ಇಲ್ವಾ ನಾನು ಆರ್ಗ್ಯುಮೆಂಟ್ಸ್ ಅನ್ನ ಮಾಡೋದಿಲ್ಲ, ರಿಟರ್ನ್ ಆರ್ಗ್ಯುಮೆಂಟ್ಸ್ ಅನ್ನೇ ಫೈಲ್ ಮಾಡ್ತೀನಿ ಕೂಡ ನ್ಯಾಯಾಲಯದಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಅವರಿಗೆ ಸಂಪೂರ್ಣವಾದ ಅವಕಾಶ ಇದೆ. ಈ ಆರ್ಗ್ಯುಮೆಂಟ್ಸ್ ಆದ ನಂತರದಲ್ಲಿ ನೆಕ್ಸ್ಟ್ ಡೇಟ್ ಅನ್ನ ಜಡ್ಜ್ಮೆಂಟ್ಗೆ ಅಂತ ಕೋರ್ಟ್ ಫಿಕ್ಸ್ ಮಾಡುತ್ತೆ. ಇದಕ್ಕಿಂತ ಮುಂಚೆ ಅಂದ್ರೆ ಜಡ್ಜ್ಮೆಂಟ್ ಬಿಫೋರ್ ಆರೋಪಿತರ ಪರವಾಗಿರುವಂಥ ವಕೀಲರು 437 ಸಬ್ ಕ್ಲಾಸ್ ಎ CRPC ಒಂದು ಅಪ್ಲಿಕೇಶನ್ ಫೈಲ್ ಮಾಡಬೇಕು. 437 ಸಬ್ ಕ್ಲಾಸ್ ಎ ಆಫ್ CRPC ಈ ಪ್ರೊವಿಷನ್ ಅಲ್ಲಿ ಅಪ್ಲಿಕೇಶನ್ ಅನ್ನು ನಾವು ಪ್ರಿಫರ್ ಮಾಡೋದ್ರಲ್ಲಿ ಆರೋಪಿತರ ಪರವಾಗಿ ವಕೀಲರು ಆ ಅಪ್ಲಿಕೇಶನ್ ಹಾಕುವಾಗ ಶ್ಯೂರಿಟಿನ ಕೂಡ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಆ ಶ್ಯೂರಿಟಿಯವರು ಇನ್ ಕೇಸ್ ಯಾವುದೇ ಸಂದರ್ಭದಲ್ಲಿ ಆಫ್ಟರ್ ಜಡ್ಜ್ಮೆಂಟ್ ಅಪೀಲನ್ನು ಹೋಗೋದು, ಮೇಲ್ಮನವಿಯನ್ನು ಹೋಗಿದಂಥ ಸಂದರ್ಭದಲ್ಲಿ ಆರೋಪಿಯನ್ನ ನೆಕ್ಸ್ಟ್ ಯಾವುದು ಅಪೀಲ್ ಕೋರ್ಟ್ ಇರುತ್ತೆ ಆ ಕೋರ್ಟಲ್ಲಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಅಂದರೆ ಆ ಕೇಸಲ್ಲಿ ನಾನು ಹಾಜರುಪಡಿಸ್ತೀನಿ ಅಂತ ಹೇಳೋದಕ್ಕೆ ಈ ಶ್ಯೂರಿಟಿಯನ್ನು ನಾವು ಈ 437 ಸಬ್ ಕ್ಲಾಸ್ ಎ ಅಡಿಯಲ್ಲಿ ಈ ಅಪ್ಲಿಕೇಶನ್ನ ಫೈಲ್ ಮಾಡಬೇಕಾಗುತ್ತೆ. ಜಡ್ಜ್ಮೆಂಟ್ ದಿನ ಚಾರ್ಜಸ್ ಏನು ಫ್ರೇಮ್ ಆಗಿರುತ್ತೆ ಆ ಚಾರ್ಜಸ್ ಪ್ರೂವ್ ಆಗಿದೆಯೋ ಅಥವಾ ನಾಟ್ ಪ್ರೂವ್ ಆಗಿದೆಯೋ ಅನ್ನೋದನ್ನ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಡಿಕ್ಟೇಷನ್ ಮಾಡಬೇಕಾಗುತ್ತೆ. ನೋಡಿ, ಈ ಜಡ್ಜ್ಮೆಂಟನ್ನು ಪಾಸ್ ಮಾಡೋಂಥ ಸಂದರ್ಭದಲ್ಲಿ ಆರೋಪಿಯ ವಿರುದ್ಧವಾಗಿ ಜಡ್ಜ್ಮೆಂಟನ್ನು ಪಾಸ್ ಮಾಡ್ತು ಅನ್ನೋ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಡಿಕ್ಟೇಟ್ ಮಾಡುವಂತಹ ಜಡ್ಜ್ಮೆಂಟಲ್ಲಿ ಆರೋಪಿಗೆ ಎಷ್ಟು ವರ್ಷಗಳ ಶಿಕ್ಷೆ, ಯಾವ ರೀತಿಯಾದಂತಹ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿರ್ತಾರಲ್ಲ ಅದರ ವಿಚಾರವಾಗಿ ಸೆಂಟೆನ್ಸ್ ಮೇಲೆ ಆರ್ಗ್ಯುಮೆಂಟ್ಸ್ ಅನ್ನು ಮಾಡೋದಕ್ಕೆ ಅಭಿಯೋಜಕರು ಮತ್ತೆ ಆರೋಪಿತ ಪರವಾದಂಥ ವಕೀಲರು ಕಾನೂನಿನ ಅಡಿಯಲ್ಲಿ ಅವಕಾಶ ಇರುತ್ತದೆ. ಈ ಆರ್ಗ್ಯುಮೆಂಟ್ಸ್ ಆದ ನಂತರದಲ್ಲಿ ಎಷ್ಟು ಪ್ರಮಾಣವಾದ ಶಿಕ್ಷೆಯನ್ನ ಕೊಡಬೇಕು ಅನ್ನೋದನ್ನ ನ್ಯಾಯಾಲಯ ಕನ್ಕ್ಲೂಷನ್ ರಿಪೋರ್ಟ್ ಅನ್ನು ಮಾಡುತ್ತೆ. ಇನ್ ಕೇಸ್ 3 ವರ್ಷದ ಅವಧಿಯ ಒಳಗಾಗಿ ಆ ಶಿಕ್ಷೆನವ್ರು ಇತ್ತು ಅಂತಂದ್ರೆ ಮೇಲ್ಮನವಿಯ ದಿನದವರೆಗೆ ಅವಕಾಶ ಲಿಮಿಟೇಷನ್ ಏನಿರುತ್ತೆ ಆ ಪೀರಿಯಡ್ವರೆಗೂ ಅದೇ ನ್ಯಾಯಾಲಯ ಅವರಿಗೆ ಬೇಲನ್ನು ಕೊಡುವಂತಹ ಅವಕಾಶ ಕೂಡ ಇರುತ್ತೆ. 3 ವರ್ಷಕ್ಕಿಂತ ಅಧಿಕ ಸಜೆ ಏನಾದರೂ ಅವರಿಗೆ ಆಗಿದ್ರೆ ಅಂತ ಸಂದರ್ಭದಲ್ಲಿ ಅವರನ್ನ ಕಸ್ಟಡಿಗೆ ನ್ಯಾಯಾಲಯ ತಗೊಳುತ್ತೆ. ಅಕ್ವಿಟಲ್ ಆದಂತಹ ಸಂದರ್ಭದಲ್ಲಿ ಅವರನ್ನ ನ್ಯಾಯಾಲಯ ಆರೋಪಿಯನ್ನ ಖುಲಾಸೆ ಮಾಡುತ್ತೆ ಆ ಕೇಸಿಂದ. ಆದ ನಂತರದಲ್ಲಿ ನನ್ನ ಮುಂದಿನ ವಿಡಿಯೋದಲ್ಲಿ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಅಲ್ಲಿ ಯಾವ್ಯಾವ ಪ್ಯಾರಾಮೀಟರ್ಸ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ, ಹಾಗೆ ಬರ್ಡನ್ ಆಫ್ ಪ್ರೂಫ್ ಯಾರ್ಯಾರು ಯಾವ್ಯಾವುದನ್ನ ಪ್ರೂವ್ ಮಾಡಬೇಕಾಗುತ್ತೆ, ಆರೋಪಿ ಪರವಾಗಿ ಅಭಿಯೋಜಕರ ಪರವಾಗಿ ಯಾವುದನ್ನ ಪ್ರೂವ್ ಮಾಡಬೇಕಾಗುತ್ತೆ, ಹಾಗೆ ಡಿಸ್ಚಾರ್ಜ್ ಸಂಬಂಧಪಟ್ಟ ಹಾಗೆ ವಾಟ್ ಆಲ್ ದ ಪಾಯಿಂಟ್ಸ್ ಟು ಬಿ ಟೇಕನ್, ಯಾವ ವಿಷಯಗಳನ್ನ ನ್ಯಾಯಾಧೀಶರು ಡಿಸ್ಚಾರ್ಜ್ ಮಾಡುವಾಗ ಕನ್ಸಿಡರ್ ಮಾಡ್ತಾರೆ, ಜಡ್ಜ್ಮೆಂಟ್ ಮಾಡುವಾಗ ಯಾವ್ಯಾವ ಪಾಯಿಂಟ್ಸ್ಗಳನ್ನ ಕನ್ಸಿಡರ್ ಮಾಡಬೇಕು ಅನ್ನೋದನ್ನ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ.